ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. 2014ರಿಂದ 2020 ತನಕ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. 2022ರಲ್ಲಿ ಇದಕ್ಕೆ 8 ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ 9 ಮಾರ್ಕ್ಸ್ ಬರ್ಬೋದು, ಮಿನಿಮಮ್ 7 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಿಂದ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ಸ್ ಫ್ರಮ್ ಆಲ್ ದಿ ಕ್ಯಾಟಗರೀಸ್. 1 ಮಾರ್ಕಿಂದ ಬರ್ಬೋದು, 2 ಮಾರ್ಕಿಂದ ಬರ್ಬೋದು, 3 ಮಾರ್ಕಿಂದ ಬರ್ಬೋದು, 5 ಮಾರ್ಕ್ ಥಿಯರಿ ಬರ್ಬೋದು, 5 ಮಾರ್ಕ್ ನ್ಯೂಮರಿಕಲ್ ಕೂಡ ಇಲ್ಲಿ ನಿಮಗೆ ಬರುವ ಚಾನ್ಸ್ ಇರುತ್ತೆ. ಮತ್ತು ಮಕ್ಕಳೇ, ನೋಟ್ಸ್ನ ಡೌನ್ಲೋಡ್ ಮಾಡೋದನ್ನು ಮರಿಬೇಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮತ್ತು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ಎ ಕಂಡಕ್ಟರ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಮೋಷನಲ್ ಇ ಎಮ್ ಎಫ್ ಡಿರವೇಷನ್ಸ್ನ ಭಾಳಷ್ಟು ಬಾರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. 14 ಸಪ್ಲಿಮೆಂಟ್ರಿ, 15 ಆ್ಯನ್ಯುಯಲ್, 16 ಸಪ್ಲಿಮೆಂಟ್ರಿ, 17 ಆ್ಯನ್ಯುಯಲ್, 3 ಮಾರ್ಕ್ಸಿಗೆ. ಸೊ ಡಯಾಗ್ರಾಮ್ ನೀಟಾಗಿ ಬರ್ಕೊಳ್ಳಿ. ಸೊ ಈ ಕ್ರಾಸ್ ಏನಿದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಡಿಕೇಟ್ ಮಾಡ್ತಾ ಇದೆ ಇನ್ ಟು ದ ಪ್ಲೇನ್ ಆಫ್ ದಿ ಬೋರ್ಡ್. ನೀವು ಬರೆದ್ರೆ ಇನ್ ಟು ದಿ ಪ್ಲೇನ್ ಆಫ್ ದಿ ಪೇಪರ್ ಆಗಿರುತ್ತೆ. ಜಾಸ್ತಿ ಬರೆಯೋಕೆ ಹೋಗ್ಬಿಡಿ, 9 ಬರೆದ್ರೆ ಸಾಕು. ಓಕೆ, ಸೊ ಇಲ್ಲಿ ನಮಗೆ ಕಂಡಕ್ಟಿಂಗ್ ಫ್ರೇಮ್ ಇದೆ MSRN ಅಂತ. ಅದರ ಮೇಲೆ ಕಂಡಕ್ಟರ್ PQ ಸ್ಪೀಡ್ ವಿನಲ್ಲಿ ಮೂವ್ ಆಗ್ತಾ ಇದೆ ಆಸ್ ಶೋನ್ ಇನ್ ದ ಡಯಾಗ್ರಾಮ್. ಅಟ್ ಸಮ್ ಇನ್ಸ್ಟೆಂಟ್ RQ ಏನಿದೆ ಅದು X ಇದೆ, RS ಯಾವಾಗಲೂ ಎಲ್ಲಿರುತ್ತೆ ಅದನ್ನು ನಾನು ಥಿಯರಿನಲ್ಲಿ ಬರೆದಿದ್ದೀನಿ. ಸೊ ಈಗ ಇಲ್ಲಿ ಸರ್ಕ್ಯೂಟ್ ಇದೆ, ಆ ಸರ್ಕ್ಯೂಟ್ ಮುಖಾಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇರೋದ್ರಿಂದ ದರ್ ಇಸ್ ಎ ಫ್ಲಕ್ಸ್ ಲಿಂಕ್ ಟು ದಿ ಸರ್ಕ್ಯೂಟ್. ಅದು ಎಷ್ಟು? ದಿ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಸರ್ಕ್ಯೂಟ್ ಈಸ್, ಓಕೆ, ನಮ್ಗೆ ಗೊತ್ತಿದೆ ಏನಂತ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ವೆಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇಂಟು ಏರಿಯಾ ವೆಕ್ಟರ್. ಇಲ್ಲಿ ಥೀಟಾ 0 ಡಿಗ್ರಿ ಬರೋದ್ರಿಂದ ನಾನು ಕಾಸ್ ಥೀಟಾ ಬರೋದಿಲ್ಲ. ಸೊ ಫ್ಲಕ್ಸ್ ಎಷ್ಟು ಇರುತ್ತೆ? BLX. ಸೊ ನಂತರ ನಾನು ಏನು ಹೇಳ್ತಾ ಇದ್ದೀನಿ, ಎಕ್ಸ್ ಚೇಂಜ್ ಆಗ್ತಾ ಇದೆ. ಆಸ್ PQ ಇಸ್ ಮೂವಿಂಗ್, ಎಕ್ಸ್ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಹಾಗಾಗಿ ಫ್ಲಕ್ಸ್ ಕೂಡ ಟೈಮ್ ಜೊತೆ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಬರುತ್ತೆ. ಎಕ್ಸ್ ಚೇಂಜಸ್ ವಿತ್ ಟೈಮ್, ದಿ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ φb ವಿಲ್ ಇಂಡ್ಯೂಸ್ ಅನ್ ಇ ಎಮ್ ಎಫ್ ಗಿವನ್ ಬೈ ಅಂತ ಹೇಳ್ಬಿಟ್ಟು ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾ ನಾವೇನು ಬರ್ತಾ ಇದ್ದೀವಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಮೈನಸ್ d∅b ಡಿವೈಡೆಡ್ ಬೈ dt, d∅dt. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಮೈನಸ್, ನೋಡಿ ಇದು ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ BLX ಅಂತ ಇದೆ, BL ಕಾನ್ಸ್ಟೆಂಟ್ ಇದೆ. ಹಾಗಾಗಿ ಡಿಫ್ರೆನ್ಷಿಯೇಷನ್ ಇಂದ ಹೊರಗಡೆ ಬಂತು. ಡಿಫ್ರೆನ್ಷಿಯೇಷನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾತ್ರ ಇದೆ. ಬಟ್ dx/dt ಅಂದ್ರೆ ಏನು? ದಟ್ ಈಸ್ ಸ್ಪೀಡ್ ಆಫ್ ದಿ ಕಂಡಕ್ಟರ್. ನೆಗೆಟಿವ್ ಸೈನ್ ಬರೀತಾ ಇದ್ದೀನಿ, ಯಾಕೆಂದರೆ ಎಕ್ಸ್ ರೆಡ್ಯೂಸಸ್ ಆಸ್ ಟೈಮ್ ಪಾಸಸ್. ಅದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ದಟ್ ಈಸ್ ದಿ ರೀಸನ್. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ಸೊ ಫೈನಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ದಿ ಕಂಡಕ್ಟರ್ PQ ಏನು ಬರುತ್ತದೆ? BLB. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತದೆ. ಮತ್ತು 17 ಸಪ್ಲಿಮೆಂಟ್ರಿನಲ್ಲಿ 1 ಮಾರ್ಕಿಗೆ ವಾಟ್ ಈಸ್ ಮೋಷನಲ್ ಇ ಎಮ್ ಎಫ್ ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್. ದಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಅಕ್ರಾಸ್ ದಿ ಕಂಡಕ್ಟರ್ ವಿಚ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಕಂಡಕ್ಟರ್ ಮೂವ್ ಆಗ್ತಾ ಇದ್ರೆ ಅದರ ಅಕ್ರಾಸಲ್ಲಿ ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ದಟ್ ಈಸ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಮೋಷನಲ್ ಇ ಎಮ್ ಎಫ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, 19 ಆ್ಯನ್ಯುಯಲಲ್ಲಿ ಮೋಷನಲ್ ಇ ಎಮ್ ಎಫ್ ಮೇಲೆ ಒಂದು 5 ಮಾರ್ಕ್ ನ್ಯೂಮರಿಕಲ್ ಬಂದಿದೆ. ಅದು ಈ ಥರ ಇದೆ. ಎ ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್ ಮೂವಿಂಗ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 100 ಟೆಸ್ಲಾ. ಒಂದು ಕಂಡಕ್ಟರ್ 3 ಮೀಟರ್ ಲೆಂತ್ ಇದೆ, ಅದು 100 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವ ರೀಜನಲ್ಲಿ ಮೂವ್ ಆಗ್ತಾ ಇದೆ. ಇಟ್ ಕವರ್ಸ್ ಡಿಸ್ಟೆನ್ಸ್ ಆಫ್ 70 ಮೀಟರ್ ಇನ್ 5 ಸೆಕೆಂಡ್ಸ್. 70 ಮೀಟರ್ ಅಷ್ಟು ಡಿಸ್ಟೆನ್ಸ್ನ ಅದು ಕವರ್ ಮಾಡ್ತಾ ಇದೆ 5 ಸೆಕೆಂಡಲ್ಲಿ. ಇಟ್ಸ್ ಪ್ಲೇನ್ ಆಫ್ ಮೋಷನ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಡಯಾಗ್ರಾಮ್ ಏನು ಬೇಕಾಗಿಲ್ಲ, ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಬರೆದಿದ್ದೀನಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೌನ್ವರ್ಡ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಕಂಡಕ್ಟರ್ ಹಿಂಗಿರೋದು. ಸೊ ಅದೇನಾಗ್ತಾ ಇದೆ? ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಈ ಪ್ಲೇನ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಮೇಕ್ 30 ಡಿಗ್ರಿ ವಿತ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಿದ್ರೆ ಅದು ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ವೆಲಾಸಿಟಿಲಿ ಹೋಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು V sin ಥೀಟಾ ಕಂಡುಹಿಡಿಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಸೊ ಥೀಟಾ 30 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ. ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ದಿ ಕಂಡಕ್ಟರ್ ಎಷ್ಟಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಫಸ್ಟಿಗೆ ನಾನು ಸ್ಪೀಡ್ ಆಫ್ ದಿ ಕಂಡಕ್ಟರ್ ಕಂಡುಹಿಡಿತಾ ಇದ್ದೀನಿ. ಸ್ಪೀಡ್ ಆಫ್ ದಿ ಕಂಡಕ್ಟರ್ಗೇನೋ ಡಿಸ್ಟೆನ್ಸ್ ಮೂವ್ ಡಿವೈಡೆಡ್ ಬೈ ಟೈಮ್, 70/5 ಮಾಡ್ತೀನಿ, 14 ಮೀಟರ್ ಪರ್ ಸೆಕೆಂಡ್ ಬಂತು. ನೆಕ್ಸ್ಟ್ ನೋಡ್ಕೊಳ್ಳಿ, ನಮಗೆ ಮೋಷನಲ್ ಇ ಎಮ್ ಎಫ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗಿದ್ರೆ ಕಂಡಕ್ಟರ್, ಪ್ಲೇನ್ ಆಫ್ ದಿ ಮೋಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಿದ್ರೆ ನಾನು ಡೈರೆಕ್ಟಾಗಿ V ಬರೀತಿದ್ದೆ. ಬಟ್ ಪ್ಲೇನ್ ಆಫ್ ದಿ ಮೋಷನ್ ಏನಿದೆ ದಟ್ ಈಸ್ ಮೇಕಿಂಗ್ ಥೀಟಾ ವಿತ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ BLV sin ಥೀಟಾ ಬರ್ಕೊಳ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 100 ಲೆಂತ್ 3 ಮೀಟರ್
ವೆಲಾಸಿಟಿ 14 ಸೈನ್ 30 ಡಿಗ್ರಿ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಂಗೆ ಆನ್ಸರು 2100 ವೋಲ್ಟ್ಸ್ ಬರುತ್ತೆ. ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳಿ, ಡಿರವೇಷನ್ ಬಂದಾಗ 5 ಮಾರ್ಕಿಗೆ ನಾವೆಲ್ಲ ಎಷ್ಟು ಸರ್ಕಸ್ ಮಾಡಬೇಕಾಗತ್ತೆ. ಬಟ್ ನ್ಯೂಮರಿಕಲ್ ನೋಡಿ ಎಷ್ಟು ಈಸಿ ಇದೆ. ಸೊ ನ್ಯೂಮರಿಕಲ್ಸಲ್ಲಿ ನಾವು ಸಮಯನ ಉಳಿಸ್ಕೊಳ್ಬಹುದು. ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟು ಎಡ್ಡಿ ಕರೆಂಟ್ಸ್ ಅಂದ್ರೇನು, 1 ಅಪ್ಲಿಕೇಶನ್ಸ್ ತಿಳಿಸಿ ಅಂತ 2 ಮಾರ್ಕ್ಸಿಗೆ 14 ಸಪ್ಲಿಮೆಂಟ್ರಿ 15 ಸಪ್ಲಿಮೆಂಟ್ರಿಲಿ ಬಂದಿದೆ. 2 ಅಪ್ಲಿಕೇಶನ್ ತಿಳಿಸಿ ಎಡ್ಡಿ ಕರೆಂಟ್ಸ್ದು ಅಂತ 14 ಆ್ಯನ್ಯುಯಲಲ್ಲಿ ಬಂದಿದೆ. 3 ಅಪ್ಲಿಕೇಶನ್ ತಿಳಿಸಿ ಅಂತ 3 ಮಾರ್ಕ್ಸಿಗೆ 17 ಸಪ್ಲಿಮೆಂಟ್ರಿನಲ್ಲಿ ಬಂದಿದೆ. 1 ಅಪ್ಲಿಕೇಶನ್ನ 1 ಮಾರ್ಕಿಗೆ 19 ಸಪ್ಲಿಮೆಂಟ್ರಿ 20 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಏನು ವಾಟರ್ ಎಡ್ಡಿ ಕರೆಂಟ್ಸ್ ಅಂದರೆ ದಿ ಕರೆಂಟ್ಸ್ ಇಂಡ್ಯೂಸ್ಡ್ ಇನ್ ದಿ ಬಲ್ಕ್ ಪೀಸ್ ಆಫ್ ದಿ ಕಂಡಕ್ಟರ್ಸ್. ಬಲ್ಕ್ ಪೀಸ್ ಆಗಿರ್ತಕ್ಕಂಥ ಕಂಡಕ್ಟರಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಇವು. ಯಾವಾಗ? ಡ್ಯೂ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ಇಟ್. ಅದಕ್ಕೆ ಲಿಂಕ್ ಆಗಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದ್ದಾಗ. ಸೊ 3 ಅಪ್ಲಿಕೇಶನ್ಸ್ ಇಲ್ಲಿ ಬರಿತಾ ಇದ್ದೀನಿ. ಇಟ್ ಈಸ್ ಯೂಸ್ಡ್ ಇನ್ ಇಂಡಕ್ಷನ್ ಫರ್ನೆಸ್, ಇಟ್ ಈಸ್ ಯೂಸ್ಡ್ ಇನ್ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಸಿಸ್ಟಮ್, ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಥವಾ ಇಟ್ ಈಸ್ ಯೂಸ್ಡ್ ಇನ್ ಡೆಡ್ ಬೀಟ್ ಗ್ಯಾಲೋನೋಮೀಟರ್ಸ್. ಇದನ್ನು ಬರೆದ್ರೆ ನಮಗೆ 3 ಮಾರ್ಕ್ಸ್ ಬರ್ತದೆ. ವಿದ್ಯಾರ್ಥಿಗಳೇ, ಎನರ್ಜಿ ಸ್ಟೋರ್ಡ್ ಇನ್ ಅನ್ ಇಂಡಕ್ಟರ್ಗೆ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿ ಅಂತ 3 ಮಾರ್ಕಿಗೆ 15 ಸಪ್ಲಿಮೆಂಟ್ರಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ತುಂಬ ಸಿಂಪಲ್ ಡಿರೈವೇಷನ್. ಇದೇನಾದರೂ ಎಕ್ಸಾಮಿಗೆ ಬಂದರೆ ಹೋಗಿ, ಯಾಕೆಂದರೆ ಡಯಾಗ್ರಾಮ್ ಇಲ್ಲ, ಕ್ವಿಕ್ಕಾಗಿ ಡಿರೈವ್ ಮಾಡ್ಬೋದು. ಕನ್ಸಿಡರ್ ಅನ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ ಎಲ್. ಒಂದು ಇಂಡಕ್ಟರ್ನ ಕನ್ಸಿಡರ್ ಮಾಡೋಣ, ಅದರ ಇಂಡಕ್ಟೆನ್ಸ್ ಎಲ್ ಇರಲಿ. ಲೆಟ್ ದಿ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಥ್ರೂ ದ ಇಂಡಕ್ಟರ್ ಬಿ ಡಿ ಐ ಬೈ ಡಿ ಟಿ. ಅದರ ಮುಖಾಂತರ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಏನಿದೆ ಡಿ ಐ ಬೈ ಡಿ ಟಿ ಅಂತ ಇಟ್ಕೊಳ್ಳೋಣ. ಅಟ್ ಸಮ್ ಇನ್ಸ್ಟೆಂಟ್ ಲೆಟ್ ದಿ ಕರೆಂಟ್ ಥ್ರೂ ಇಟ್ ಬಿ ಐ. ಯಾವುದೋ ಒಂದು ಟೈಮಲ್ಲಿ ಅದರ ಮುಖಾಂತರ ಕರೆಂಟ್ ಐ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಪವರ್ ಡಿಸಿಪೇಟೆಡ್ ಇನ್ ದಿ ಕಾಯಿಲ್ ಈಸ್. ಸೊ ಪವರಿಗೆ ನಮಗೆ ಗೊತ್ತಿದೆ ವೋಲ್ಟೇಜ್ ಇಂಟು ಕರೆಂಟ್ ಅಂತ. ಅದನ್ನು ಸ್ವಲ್ಪ ಇಲ್ಲಿ ಮಾಡಿಫೈ ಮಾಡಿ ಬರಿತಾ ಇದ್ದೀನಿ. ಪವರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ದಿ ಕಾಯಿಲ್ ಇಂಟು ಕರೆಂಟ್ ಥ್ರೂ ದಿ ಕಾಯಿಲ್. ಅದು ಫಸ್ಟ್ ಎಕ್ಸ್ಪ್ರೆಷನ್ ಆಯಿತು. ಬಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ದಿ ಕಾಯಿಲ್ ಈಸ್, ಇಂಡ್ಯೂಸ್ಡ್ ಇ ಎಮ್ ಎಫ್ ಅಕ್ರಾಸ್ ದಿ ಕಾಯಿಲ್ಗೆ ನಮಗೊಂದು ಎಕ್ಸ್ಪ್ರೆಷನ್ ಗೊತ್ತಿದೆ. ಅದೇನದು? ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಎಲ್, ಅಂದರೆ ಇಂಡಕ್ಟೆನ್ಸ್ ಇಂಟು ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್, ದಟ್ ಈಸ್ ಡಿ ಐ ಬೈ ಡಿ ಟಿ. ದಟ್ ಈಸ್ ಈಕ್ವೇಷನ್ ನಂಬರ್ 2. ನೆಕ್ಸ್ಟು ರೇಟ್ ಆಫ್ ಡೂಯಿಂಗ್ ವರ್ಕಿನ ಡೆಫಿನೇಷನ್ ಪ್ರಕಾರ ನನಗೆ ಏನಿದೆ, ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಪವರ್ ಅಂತ ಇದೆ. ಸೊ ಡಿ ಡಬ್ಲ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು ಪಿ ಅಂತ ಆಯಿತು. ಸೊ ನೋಡ್ಕೊಳ್ಳಿ, ಪಿಗೆ ನಾನು 1 ಮತ್ತು 2 ಇಂದ ಏನು ಎಕ್ಸ್ಪ್ರೆಷನ್ಸ್ ಬಂದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಡಿ ಡಬ್ಲ್ಯೂ ಬೈ ಡಿ ಟಿ ಬರುತ್ತೆ. ಪಿಗೆ ನಾನು ಏನು ಬರೀಬೇಕು? ಇಂಡ್ಯೂಸ್ಡ್ ಇ ಎಮ್ ಎಫ್ ಇಂಟು ಕರೆಂಟ್. ಇಂಡ್ಯೂಸ್ಡ್ ಇ ಎಮ್ ಎಫ್ ಬದಲು ನಾನು ಎಲ್ ಇಂಟು ಡಿ ಐ ಬೈ ಡಿ ಟಿ ಬರಿತೀನಿ. ಸೊ ಅಷ್ಟು ಬದಲಾವಣೆಯೊಂದಿಗೆ ನಾನು ಈಕ್ವೇಷನ್ ಬರೆದಿದ್ದೀನಿ. ಸೊ ಇಲ್ಲಿ ಡಿ ಟಿ ಡಿನಾಮಿನೇಟ್ರಲ್ಲಿದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ ಇಂಟು ಐ ಇಂಟು ಡಿ ಐ ಅಂತ ಸಿಗ್ತಾ ಇದೆ. ಇದೇನಿದು? ದಿಸ್ ಈಸ್ ಸ್ಮಾಲ್ ವರ್ಕ್ ಡನ್ ಇನ್ ಇನ್ಕ್ರೀಸಿಂಗ್ ದಿ ಕರೆಂಟ್ ಬೈ ಡಿ ಐ ಇನ್ ದಿ ಕಾಯಿಲ್. ಆ ಕಾಯಿಲಲ್ಲಿ ಡಿ ಐ ಎಷ್ಟು ಕರೆಂಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಎಷ್ಟು ವರ್ಕ್ ಮಾಡಬೇಕಾಯಿತು ನಾವು ಅಂತ ಹೇಳ್ತಾ ಇದೆ. ಸೊ ಬಟ್ ನಮಗೆ ಬೇಕಾಗಿದ್ದು ಟೋಟಲ್ ವರ್ಕ್ ಡನ್ ಟು ರೈಸ್ ದಿ ಕರೆಂಟ್ ಫ್ರಮ್ 0 to I. 0 to I ತನಕ ಕರೆಂಟ್ ರೈಸ್ ಮಾಡೋಕ್ಕೆ ಎಷ್ಟು ವರ್ಕ್ ಬೇಕು? ಇಂಟಿಗ್ರೇಷನ್ ಮಾಡಬೇಕು 4ನ. ಸೊ ಆ ಕೆಲಸ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಏನಾಗುತ್ತೆ? ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ ಕಾನ್ಸ್ಟೆಂಟ್, ಹಾಗಾಗಿ ಇಂಟಿಗ್ರೇಷನಿಂದ ಹೊರಗಡೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಐ ವಿತ್ ರೆಸ್ಪೆಕ್ಟ್ ಟು ಐ ಮಾಡಬೇಕು. ಲಿಮಿಟ್ಸು 0 to I ಬರ್ತದೆ. ಸೊ ಇದು ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ಎಲ್ ಐ ಸ್ಕ್ವೇರ್ಡ್ ಬೈ 2 ಅಂತ ಸಿಗ್ತದೆ. ಸೊ ಇಷ್ಟು ವರ್ಕ್ ಏನಿದೆ ಅದು ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ, ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಏನಾಯ್ತು ಅಲ್ಲಿಗೆ? ಆಫ್ ಎಲ್ ಐ ಸ್ಕ್ವೇರ್ಡ್ ಆಯಿತು. ಇಷ್ಟು ಬರೆದ್ರೆ 3 ಮಾರ್ಕ್ ಖಂಡಿತ ಬರ್ತದೆ. ಬಟ್ 1 ಮಾರ್ಕಿಗೆ ನಿಮಗೆ 14 ಆ್ಯನ್ಯುಯಲಲ್ಲಿ ಬರೀ ಎಕ್ಸ್ಪ್ರೆಷನ್ ಕೇಳಿದ್ದಾರೆ. ಸೊ ನೀವು ಇಷ್ಟು ಬರೀಬೇಕು, ಯು ಇಸ್ ಈಕ್ವಲ್ ಟು ಆಫ್ ಎಲ್ ಐ ಸ್ಕ್ವೇರ್ಡ್. ಸಲ ಇದನ್ನು ಎಚ್ಚರಿಕೆ ನೀಡಿದ್ದೀನಿ. ಏನಂದರೆ ಯಾವುದೇ ಎಕ್ಸ್ಪ್ರೆಷನ್ ಬರೆದ್ರೆ ಟರ್ಮ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಅವ್ರು ಕೇಳದೇ ಇರಲಿ. ಸೊ ಎಲ್ ಅನ್ನೋದೇನಾಗುತ್ತೆ? ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದಿ ಕಾಯಿಲ್ ಆಗುತ್ತೆ. ಐ ಅಂತಕ್ಕಂಥದ್ದು ಕರೆಂಟ್ ಥ್ರೂ ದಿ ಕಾಯಿಲ್ ಆಗ್ತದೆ. ಸೊ ಇಷ್ಟು ಬರೆದ್ರೆ ಇಲ್ಲಿ 1 ಮಾರ್ಕ್ ಬರ್ತದೆ. ಮಕ್ಕಳೇ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಲೆನ್ಸ್ ಲಾ ಅಂತ 14 ಆ್ಯನ್ಯುಯಲಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಬರೀ ಸ್ಟೇಟ್ಮೆಂಟ್ನ 1 ಮಾರ್ಕಿಗೆ 18 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ ತುಂಬ ಸತಿ ರಿಪೀಟ್ ಆಗಿದೆ. 1 ಮಾರ್ಕಿಗೆ 15 ಆ್ಯನ್ಯುಯಲ್, 16 ಸಪ್ಲಿಮೆಂಟ್ರಿ, 17 ಆ್ಯನ್ಯುಯಲ್, 20 ಆ್ಯನ್ಯುಯಲ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ತಿಳ್ಕೊಳ್ಳೋಣ. ದಿ ಪೊಲಾರಿಟಿ ಆಫ್ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಸಚ್ ದ್ಯಾಟ್ ಇಟ್ ಟೆನ್ಸ್ ಟು ಪ್ರೊಡ್ಯೂಸ್ ಎ ಕರೆಂಟ್ ವಿಚ್ ಅಪೋಸಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಪ್ರೊಡ್ಯೂಸಸ್ ಇಟ್. ಸೊ ಇಲ್ಲಿ ಏನೇ ಹೇಳ್ತಾ ಇದೆ ಅಂದರೆ, ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಹೆಂಗಿರುತ್ತೆ ಅಂದರೆ, ಅದು ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಡ್ಯೂಸ್ ಆಗಿರೋ ಕರೆಂಟು
ಅಪೋಸಸ್ ದಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸನ್ನೇ ಅಪೋಸ್ ಮಾಡುತ್ತೆ. ಯಾವ್ದು ಪ್ರೊಡ್ಯೂಸ್ ಮಾಡಿತ್ತೋ ಇಂಡ್ಯೂಸ್ಡ್ ಇ ಎಮ್ ಎಫ್ ಮತ್ತು ಇಂಡ್ಯೂಸ್ಡ್ ಕರೆಂಟ್ನ ಅದನ್ನೇ ಅಪೋಸ್ ಮಾಡುತ್ತೆ. ಸೊ ಅದು ಸ್ಟೇಟ್ಮೆಂಟ್ ಆಫ್ ಲೆನ್ಸ್ ಲಾ. ಸಿಗ್ನಿಫಿಕೆನ್ಸು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಹಾಗೂ ಬರಿಬೋದು. ಸೊ ನೀಟಾಗಿ ಬರೆದ್ರೆ ಅದಕ್ಕೆ 1 ಮಾರ್ಕ್ ಬರ್ತದೆ. ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, 2 ಡಯಾಗ್ರಾಮ್ ಬರುತ್ತೆ. ಸೊ ಇದು ಫಿಗರ್ ಎ, ಇದು ಫಿಗರ್ ಬಿ. ಸೊ ಫಿಗರ್ ಎನಲ್ಲಿ ನಾರ್ತ್ ಪೋಲು ಕಾಯಿಲಿಗೆ ಹತ್ತಿರ ಹೋಗ್ತಾ ಇದ್ದಂಗೆ ಬರೆದಿದ್ದೀವಿ. ಸೊ ಕಾಯಿಲಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಕರೆಂಟ್ ಬರುತ್ತೆ, ಅದು ನಾರ್ತ್ ಪೋಲ್ ಥರ ಬಿಹೇವ್ ಮಾಡ್ತಾ ಇದೆ. ಯಾವಾಗ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟು ಕಾಯಿಲಿಂದ ದೂರ ಹೋಗ್ತಾ ಇದೆಯೋ ಆವಾಗ ಕ್ಲಾಕ್ ವೈಸ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಕಾಯಿಲಲ್ಲಿ, ಅದು ಸೌತ್ ಪೋಲ್ ಥರ ಬಿಹೇವ್ ಮಾಡುತ್ತೆ. ಸೊ ಅದನ್ನೇ ಇಲ್ಲಿ ಬರೆದಿದ್ದೀವಿ. ವೆನ್ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಮೂವ್ ಟುವರ್ಡ್ಸ್ ದಿ ಕಾಯಿಲ್ ಇಟ್ ಇಂಡ್ಯೂಸಸ್ ಕರೆಂಟ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕಾಯಿಲ್ ಬಿಹೇವ್ಸ್ ಲೈಕ್ ನಾರ್ತ್ ಪೋಲ್ ಅಂಡ್ ಅಪೋಸಸ್ ದಿ ಮ್ಯಾಗ್ನೆಟ್ ಕಮಿಂಗ್ ನಿಯರ್. ಸೊ ಮ್ಯಾಗ್ನೆಟ್ ಹತ್ರ ಬರ್ತಾ ಇರೋದನ್ನು ಅದು ಅಪೋಸ್ ಮಾಡುತ್ತೆ ಫಸ್ಟ್ ಕೇಸಲ್ಲಿ ಫಿಗರ್ ಎನಲ್ಲಿ. ವೆನ್ ದಿ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟ್ ಮೂವ್ಸ್ ಅವೇ ಫ್ರಮ್ ದಿ ಕಾಯಿಲ್ ಇಟ್ ಇಂಡ್ಯೂಸಸ್ ಕರೆಂಟ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಕಾಯಿಲ್ ಬಿಹೇವ್ಸ್ ಲೈಕ್ ಸೌತ್ ಪೋಲ್. ಸೊ ನಾರ್ತ್ ಪೋಲ್ ದೂರ ಹೋಗ್ಬೇಕಾದ್ರೆ ಇದು ಸೌತ್ ಪೋಲ್ ಥರ ಆ್ಯಕ್ಟ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಅಪೋಸ್ ಮಾಡುತ್ತೆ ನಾರ್ತ್ ಪೋಲ್ ದೂರ ಹೋಗೋದನ್ನು. ಆ್ಯಂಡ್ ಅಪೋಸಸ್ ಮ್ಯಾಗ್ನೆಟ್ ಗೋಯಿಂಗ್ ಅವೇ. ಸೊ 2 ಕೇಸಸಲ್ಲಿ ಅಪೋಸಿಷನ್ ನೋಡ್ತಾ ಇದ್ದೀವಿ ಅಕಾರ್ಡಿಂಗ್ ಟು ಲೆನ್ಸ್ ಲಾ. ಸೊ ಇದು ಸ್ಟೇಟ್ಮೆಂಟ್, ಸಿಗ್ನಿಫಿಕೆನ್ಸ್ ಮತ್ತು ಎಕ್ಸ್ಪ್ಲನೇಷನ್ ಆಗಿತ್ತು 3 ಮಾರ್ಕಿಗೆ. ಸೊ 1 ಮಾರ್ಕಿಗೆ ಏನು ಕೇಳ್ತಾರೆ ಅಷ್ಟು ಮಾತ್ರ ಬರಿಬೇಕಾಗತ್ತೆ. ಒಂದು ನ್ಯೂಮರಿಕಲ್ ಬಂದಿದೆ 2 ಮಾರ್ಕಿಗೆ. 17 ಸಪ್ಲಿಮೆಂಟ್ರಿನಲ್ಲಿ ಫ್ಲಕ್ಸಿಗೆ ಈಕ್ವೇಷನ್ ಕೊಟ್ಟಿದ್ದಾರೆ. φ ಈಸ್ ಈಕ್ವಲ್ ಟು 3t² + 4t + 9 ಅಂತ. ಅಟ್ t ಈಸ್ ಈಕ್ವಲ್ ಟು 2 ಸೆಕೆಂಡ್ಸ್ ವಾಟ್ ಈಸ್ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ದಿ ಕಾಯಿಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಫ್ಯಾರಡೇಸ್ ಲಾ ಪ್ರಕಾರ ಇಂಡ್ಯೂಸ್ಡ್ ಇ ಎಮ್ ಎಫ್ಗೆ ಈಕ್ವೇಷನ್ ಈ ಥರ ಬರುತ್ತೆ. ಎಪ್ಸಲಾನ್ ಈಸ್ ಈಕ್ವಲ್ ಟು -d∅/dt. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇದ್ದೀನಿ. ಸೊ d/dt ಮಾಡಿಕೊಂಡೆ, ಫ್ಲಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ 3t² + 4t + 9. ಸೊ 3t² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 60 ಬರುತ್ತೆ, 40 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 ಬರುತ್ತೆ, 9 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಮೈನಸ್ ಸೈನ್ ಇರೋದ್ರಿಂದ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅವ್ರು ಕೇಳಿದೇನು ಟಿ 2 ಸೆಕೆಂಡ್ಸ್ ಆಗಿದ್ದಾಗ ಎಷ್ಟು ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ. ಸೊ ಟಿಗೆ 2 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 6 × 2 12 ಆಯಿತು, 4 ಇದೆ. ಸೊ -12 -4 ಸೇರಿಕೊಂಡ್ರೆ -16 ವೋಲ್ಟ್ಸ್ ಬರುತ್ತೆ. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಬಂದ್ಬಿಡುತ್ತೆ. ಈ ಚಾಪ್ಟರಿಂದ ಕೆಲವು ಸಿಂಪಲ್ ನ್ಯೂಮರಿಕಲ್ಸ್ 2 ಮಾರ್ಕ್ಸಿಗೆ ಬಂದಿದೆ, ಅವನ್ನ ನೋಡೋಣ ಈಗ. 15 ಆ್ಯನ್ಯುಯಲಲ್ಲಿ 2 ಮಾರ್ಕ್ಸಿಗೆ ಈ ಥರ ಪ್ರಶ್ನೆ ಇದೆ. ಕರೆಂಟ್ ಇನ್ ಎ ಕಾಯಿಲ್ ಫಾಲ್ಸ್ ಫ್ರಮ್ 2.5 ಆಂಪಿಯರ್ ಟು 0.0 ಆಂಪಿಯರ್ ಇನ್ 0.1 ಸೆಕೆಂಡ್. ಸೊ 2.5 ಆಂಪಿಯರಿಂದ 0 ಆಂಪಿಯರ್ ಅಷ್ಟು ಕರೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಚೇಂಜ್ ಇನ್ ಕರೆಂಟ್ ಅಂತ ಬಂದಾಗ ಫೈನಲ್ ಕರೆಂಟ್ 0.0 ಮೈನಸ್ ಇನಿಷಿಯಲ್ ಕರೆಂಟ್ 2.5 ಆಂಪಿಯರ್ ತೊಗೊಳ್ತೀನಿ. ಸೊ ಚೇಂಜ್ ಇನ್ ಕರೆಂಟ್ ನನಗೆ -2.5 ಆಂಪಿಯರ್ ಆಯಿತು. ಇದಕ್ಕೆ ತಗೊಂಡ ಸಮಯ ಏನಿದೆ ಅದು 0.1 ಸೆಕೆಂಡ್, 0.1 ಸೆಕೆಂಡ್ ಆಗಿದೆ. ಸೊ ಈ ಕೇಸಲ್ಲಿ ಇಂಡ್ಯೂಸಿಂಗ್ ಆ್ಯನ್ ಇ ಎಮ್ ಎಫ್ ಆಫ್ 200 ವೋಲ್ಟ್ ಅಂತ ಇದೆ. ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ 200 ವೋಲ್ಟ್ ಇದೆ. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆನ್ಸ್. ಸೊ ಸೆಲ್ಫ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲಿಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಎಷ್ಟಿದೆ ಅಂತ ನಾವು ಕಂಡುಹಿಡಿತಾ ಇದ್ದೀವಿ. ಸೊ ∆I/∆t ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಿಂಪ್ಲಿಫೈ ಮಾಡಿದೆ, ನನಗೆ -25 ಆಂಪಿಯರ್ ಪರ್ ಸೆಕೆಂಡ್ ಅಂತ ಸಿಗ್ತಾ ಇದೆ. ಸೊ ನಮಗೆ ಡೆಫಿನೇಷನ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ ಗೊತ್ತಿದೆ, ಅದೇನದು ನೆಗೆಟಿವ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿವೈಡೆಡ್ ಬೈ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಸೊ ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು -200 ಡಿವೈಡೆಡ್ ಬೈ -25. ಸಿಂಪ್ಲಿಫೈ ಮಾಡಿದ್ರೆ ನನಗೆ 8 ಹೆನ್ರಿ ಅಂತ ಬರ್ತಾ ಇದೆ. 8 ಹೆನ್ರಿ ಇಸ್ ದಿ ಆನ್ಸರ್. ನೆಕ್ಸ್ಟು 16 ಆ್ಯನ್ಯುಯಲಲ್ಲಿ 2 ಮಾರ್ಕಿಗೆ ಈ ಥರ ಪ್ರಶ್ನೆ ಇದೆ. ದಿ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ 5 ಮಿಲಿ ಹೆನ್ರಿ. ಸೊ 5 ಮಿಲಿ ಹೆನ್ರಿ ಇಸ್ ದಿ ಇಂಡಕ್ಟೆನ್ಸ್ ಆಫ್ ದಿ ಕಾಯಿಲ್. ಸೊ 5 × 10⁻³ ಅಂತ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ SI ಯೂನಿಟ್ಗೆ. ಚೇಂಜಸ್ ಫ್ರಮ್ 2.5 ಆಂಪಿಯರ್ ಟು 2.0 ಆಂಪಿಯರ್ ಅಂದರೆ ಫೈನಲ್ 2.0 ಇದೆ, ಇನಿಷಿಯಲ್ 2.5 ಇದೆ. ಸಬ್ಟ್ರಾಕ್ಟ್ ಮಾಡ್ತೀನಿ, ಫೈನಲ್ ಮೈನಸ್ ಇನಿಷಿಯಲ್ ಅಂತ -0.5 ಆಂಪಿಯರ್ ಚೇಂಜ್ ಇನ್ ಕರೆಂಟ್ ಸಿಗ್ತಾ ಇದೆ ಇನ್ 0.01 ಸೆಕೆಂಡ್. ಸೊ ಟೈಮ್ ಟೇಕನ್ ಫಾರ್ ದಿಸ್ ಚೇಂಜ್ ಇಸ್ 0.01 ಸೆಕೆಂಡ್. ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಮೊದಲು ಮತ್ತೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ನ ಕಂಡುಹಿಡ್ಕೊಂಡೆ, ∆I/∆t ಸಬ್ಸ್ಟಿಟ್ಯೂಟ್ ಮಾಡಿದೆ, ಸಿಂಪ್ಲಿಫೈ ಮಾಡಿದ್ರೆ -50 ಆಂಪಿಯರ್ ಪರ್ ಸೆಕೆಂಡ್ ಬರ್ತಾ ಇದೆ. ಸೊ ನೆಕ್ಸ್ಟು ಇಂಡ್ಯೂಸ್ಡ್ ಇ ಎಮ್ ಎಫ್ಗೆ ಫಾರ್ಮುಲಾ ಏನು, -L × ∆I/∆t. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 250 × 10⁻³ ವೋಲ್ಟ್ಸ್ ಬರ್ತಾ ಇದೆ.
ವಿದ್ಯಾರ್ಥಿಗಳೇ 2 ಮಾರ್ಕ್ಸಿಗೆ ನ್ಯೂಮರಿಕಲ್ ಬಂದರೆ ಭಾಳ ಸಿಂಪಲ್ ಇರುತ್ತೆ. ನೀವು ಅದನ್ನು ಅಟೆಂಡ್ ಮಾಡಿ, ಕಾನ್ಫಿಡೆನ್ಸ್ ಇದ್ದರೆ ನ್ಯೂಮರಿಕಲ್ಸ್ ಫಸ್ಟ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ಸು ಇರೋದಿಲ್ಲ. ಇನ್ಸ್ಟೆಡ್ ಆಫ್ ರೈಟಿಂಗ್ ಥಿಯರಿ, ನ್ಯೂಮರಿಕಲ್ಸ್ ಆರ್ ಈಸಿ ಇನ್ 2 ಮಾರ್ಕ್ಸ್ ಕ್ಯಾಟಗರಿ. ಸೊ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ನಮಗೆ ಎಲ್ಲಿ ಬರ್ತಾ ಇದೆ, ಇದು 20 ಸಪ್ಲಿಮೆಂಟ್ರಿ 2 ಮಾರ್ಕಿಗೆ. ಸೊ 20 ಸಪ್ಲಿಮೆಂಟ್ರಿ 2 ಮಾರ್ಕಿಗೆ ಎ ಕರೆಂಟ್ ಥ್ರೂ ಎ ಕಾಯಿಲ್ ಆಫ್ 2 ಮಿಲಿ ಹೆನ್ರಿ. ಸೊ ಕಾಯಿಲಿನ ಇಂಡಕ್ಟೆನ್ಸ್ ಏನಿದೆ 2 ಮಿಲಿ ಹೆನ್ರಿ, 2 × 10⁻³ ಹೆನ್ರಿ. ಚೇಂಜಸ್ ಫ್ರಮ್ 0 ಆಂಪಿಯರ್ ಟು 5 ಮಿಲಿ ಆಂಪಿಯರ್. ಸೊ ಫೈನಲ್ 5 ಮಿಲಿ ಆಂಪಿಯರ್ ಇದೆ, ಇನಿಷಿಯಲ್ 0 ಇದೆ. ಸೊ ಚೇಂಜ್ ಇನ್ ಕರೆಂಟ್ 5 ಮಿಲಿ ಆಂಪಿಯರ್ ಆಯಿತು. ಇನ್ 0.1 ಸೆಕೆಂಡ್. ಸೊ ಟೈಮ್ ಟೇಕನ್ ಫಾರ್ ದಿಸ್ ಚೇಂಜ್ ಇಸ್ 0.1 ಸೆಕೆಂಡ್. ವಾಟ್ ಇಸ್ ದಿ EMF ಆಫ್ ದಿ EMF ಅಕ್ರಾಸ್ ದಿ ಇಂಡ್ಯೂಸ್ಡ್ EMF ಅಕ್ರಾಸ್ ದಿ ಕಾಯಿಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮತ್ತೆ ಸೇಮ್ ಅದೇ ಮೆಥಡ್ ಯೂಸ್ ಮಾಡ್ತೀನಿ. ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ತೊಗೊಂಡೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡಿದ್ರೆ 50 ಮಿಲಿ ಆಂಪಿಯರ್ ಪರ್ ಸೆಕೆಂಡ್ ಬರ್ತಾ ಇದೆ. ಸೊ ಡೆಫಿನೇಷನ್ ಪ್ರಕಾರ ಇಂಡ್ಯೂಸ್ಡ್ EMF ಏನಿರುತ್ತೆ -L × ∆I/∆t. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ -100 × 10⁻⁶ ವೋಲ್ಟ್ಸ್ ಬರ್ತಾ ಇದೆ. ಸೊ ಈ ಮೈನಸ್ ಇರಲ್ಲ ಅಂದರೂ ತೊಂದರೆ ಇರಲ್ಲ. ಸೊ ಪೊಲಾರಿಟಿ ಹೇಳ್ತಾ ಇದ್ದೀನಿ ಅಷ್ಟೇ, ಮೈನಸ್ ಇಲ್ಲ ಅಂದರೆ ಬರೀ ಮ್ಯಾಗ್ನಿಟ್ಯೂಡ್ ಹೇಳ್ದಂಗೆ. ಇನ್ನೊಂದು ಬಹಳ ಸತಿ ರಿಪೀಟ್ ಆಗಿರೋ ಕ್ವಶನ್ ಯಾವುದಪ್ಪ ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ. ಸೊ ಸ್ಟೇಟ್ಮೆಂಟು 1 ಮಾರ್ಕಿಗೆ 14 ಸಪ್ಲಿಮೆಂಟ್ರಿ, 16 ಆ್ಯನ್ಯುಯಲ್, 18 ಆ್ಯನ್ಯುಯಲಲ್ಲಿ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲನೇಷನ್ನ 2 ಮಾರ್ಕಿಗೆ 17 ಆ್ಯನ್ಯುಯಲಲ್ಲಿ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಏನು, ದಿ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಇನ್ ಎ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸರ್ಕ್ಯೂಟ್. ಸೊ ಅದನ್ನು ಮ್ಯಾಥಮೆಟಿಕಲಿ ಬರೀತೀನಿ ಅಂದರೆ ಇಂಡ್ಯೂಸ್ಡ್ EMF ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್. ಸೊ ಎಕ್ಸ್ಪ್ಲನೇಷನ್ ಬರೀಬೇಕಾದ್ರೆ ನೋಡಿ, ಇದು ಮ್ಯಾಥಮೆಟಿಕಲ್ ಇಕ್ವೇಷನ್ ಕೂಡ ಎಕ್ಸ್ಪ್ಲನೇಷನ್ ಅದು. ಸೊ ದಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಆ್ಯಂಡ್ ದಿ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಸೊ ಇಷ್ಟು ನೀಟಾಗಿ ಬರೆದ್ರೆ 2 ಮಾರ್ಕ್ಸ್ ಸಿಗ್ತದೆ. ವಿದ್ಯಾರ್ಥಿಗಳೇ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೈನ್ ಮಾಡಿ ಅಂತ 3 ಮಾರ್ಕ್ಸಿಗೆ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. 16 ಆ್ಯನ್ಯುಯಲ್ಸ್, 18 ಸಪ್ಲಿಮೆಂಟ್ರಿ, 20 ಸಪ್ಲಿಮೆಂಟ್ರಿನಲ್ಲಿ. ಬಟ್ ನನ್ನ ಪರ್ಸನಲ್ ಸಜೆಷನ್ ಏನಪ್ಪ ಅಂದರೆ ಈ ಕ್ವಶನ್ನ ಸ್ಕಿಪ್ ಮಾಡೋದಕ್ಕೆ ನೋಡಿ, ಯಾಕೆಂದರೆ ತುಂಬ ಬರೆಯೋದಿದೆ, ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ. ಬಟ್ ಆ ಉತ್ತರನ ತಿಳಿದುಕೊಳ್ಳುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಸೊ ಡಯಾಗ್ರಾಮ್ ನೀಟಾಗಿ ಬರೀಬೇಕಾಗುತ್ತೆ. ಕಾಯಿಲ್ ಇದೆ, ಅದನ್ನು ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದ್ವಿ. ಬಾರ್ ಮ್ಯಾಗ್ನೆಟ್ನ ಅದ್ರ ಕಡೆಗೆ ಮೂವ್ ಆಗ್ತಾ ಇರೋದನ್ನು ನೀವು ತೋರಿಸ್ಬೇಕಾಗತ್ತೆ ಈ ಥರ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಬರೀತಾ ಇದ್ದೀನಿ. ವೆನ್ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಮೂವ್ ಟುವರ್ಡ್ಸ್ ದಿ ಕಾಯಿಲ್, ಗ್ಯಾಲೋನೋಮೀಟರ್ ಶೋಸ್ ಡಿಫ್ಲೆಕ್ಷನ್ ಇಂಡಿಕೇಟಿಂಗ್ ಪ್ರೆಸೆನ್ಸ್ ಆಫ್ ಕರೆಂಟ್. ನಾರ್ತ್ ಪೋಲ್ ಕಾಯಿಲ್ ಕಡೆಗೆ ಬಂದಾಗ ಡಿಫ್ಲೆಕ್ಷನ್ ತೋರಿಸುತ್ತೆ ಗ್ಯಾಲೋನೋಮೀಟರ್, ಕರೆಂಟ್ ಇದೆ ಅಂತ ಅದು ಪ್ರೂಫು. ವೆನ್ ನಾರ್ತ್ ಪೋಲ್ ಮೂವ್ಸ್ ಅವೇ, ಗ್ಯಾಲೋನೋಮೀಟರ್ ಶೋಸ್ ಡಿಫ್ಲೆಕ್ಷನ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಅಕಸ್ಮಾತ್ ನಾರ್ತ್ ಪೋಲ್ನ ಕಾಯಿಲಿಂದ ದೂರಕ್ಕೆ ತಗೊಂಡೋಯ್ತು ಅಂದರೆ ಡಿಫ್ಲೆಕ್ಷನ್ ಮತ್ತೆ ಕಾಣಿಸುತ್ತೆ, ಬಟ್ ಆಪೋಸಿಟ್ ಡೈರೆಕ್ಷನಲ್ಲಿ. ಡಿಫ್ಲೆಕ್ಷನ್ ಅಥವಾ ಕರೆಂಟ್ ಪ್ರೊಡ್ಯೂಸ್ಡ್ ಈಸ್ ಲಾರ್ಜರ್ ವೆನ್ ಬಾರ್ ಮ್ಯಾಗ್ನೆಟ್ ಮೂವ್ಸ್ ಕ್ವಿಕ್ಲಿ. ಸೊ ಬಾರ್ ಮ್ಯಾಗ್ನೆಟ್ನ ಕ್ವಿಕ್ಕಾಗಿ ಮೂವ್ ಮಾಡಿದ್ರೆ ಡಿಫ್ಲೆಕ್ಷನ್ ಬರ್ತಾ ಇದ್ದಿದ್ದು ಜಾಸ್ತಿ ಆಗಿರುತ್ತೆ. ವೆನ್ ಬಾರ್ ಮ್ಯಾಗ್ನೆಟ್ ಈಸ್ ಹೆಲ್ಡ್ ಸ್ಟೇಷನರಿ, ನೋ ಡಿಫ್ಲೆಕ್ಷನ್ ಈಸ್ ಸೀನ್. ಬಾರ್ ಮ್ಯಾಗ್ನೆಟ್ನಿಂದ ನಾವು ಹಾಗೆ ಇಟ್ಕೊಂಡ್ರೆ ಮೂವ್ ಮಾಡಿದೆ, ಸೊ ಡಿಫ್ಲೆಕ್ಷನ್ ಕಾಣಿಸೋದಿಲ್ಲ, ಅಂದರೆ ಕರೆಂಟ್ ಇರೋದಿಲ್ಲ. ವೆನ್ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಮೂವ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದಿ ಗ್ಯಾಲೋನೋಮೀಟರ್, ಡಿಫ್ಲೆಕ್ಷನ್ ಈಸ್ ಪ್ರೊಡ್ಯೂಸ್ಡ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಈ ಎಕ್ಸ್ಪೆರಿಮೆಂಟ್ನ ನಾರ್ತ್ ಪೋಲ್ ಬದಲಿಗೆ ನಾನು ಸೌತ್ ಪೋಲ್ನ ಮೂವಿಂಗ್ ಟುವರ್ಡ್ಸ್ ಅಥವಾ ಮೂವಿಂಗ್ ಅವೇ ಮಾಡಿದ್ರೆ ನನಗೆ ಮತ್ತೆ ಡಿಫ್ಲೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಬಟ್ ನಾರ್ತ್ ಪೋಲ್ ಮೂವ್ ಆದಾಗ ಏನು ಡಿಫ್ಲೆಕ್ಷನ್ ಇತ್ತೋ ಅದಕ್ಕೆ ವಿರುದ್ಧವಾದ ಡಿಫ್ಲೆಕ್ಷನ್ನ ನಾವು ಗಮನಿಸ್ತೀವಿ. ವೆನ್ ಮ್ಯಾಗ್ನೆಟ್ ಈಸ್ ಹೆಲ್ಡ್ ಸ್ಟೇಷನರಿ ಆ್ಯಂಡ್ ದಿ ಕಾಯಿಲ್ ಈಸ್ ಮೂವ್ ಟುವರ್ಡ್ಸ್ ಆರ್ ಅವೇ ಫ್ರಮ್ ದಿ ಮ್ಯಾಗ್ನೆಟ್, ಡಿಫ್ಲೆಕ್ಷನ್ ಈಸ್ ನೋಟಿಸ್ಡ್. ನಾನು ಮ್ಯಾಗ್ನೆಟ್ನ ಸ್ಟೇಷನರಿ ಇಟ್ಕೊಂಡು ಕಾಯಿಲ್ನೇ ಮೂವ್ ಮಾಡಿದ್ರೆ ಸೇಮ್ ರಿಸಲ್ಟ್ಸು ನನಗೆ ರಿಪೀಟ್ ಆಗೋದು ಕಾಣಿಸುತ್ತೆ. ಸೊ ಇವೆಲ್ಲ ಏನು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ರಿಸಲ್ಟ್ಸ್ನ ನೋಡಿದ್ವಿ, ಅದರಿಂದ ಏನು ಗೊತ್ತಾಗುತ್ತೆ ಅನ್ನೋದನ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಪಾಯಿಂಟಲ್ಲಿ. ಫ್ರಮ್ ದಿ ಎಕ್ಸ್ಪೆರಿಮೆಂಟ್ ಇಟ್ ಈಸ್ ಕ್ಲಿಯರ್ ದಟ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದಿ ಕಾಯಿಲ್ ಆ್ಯಂಡ್ ದಿ ಮ್ಯಾಗ್ನೆಟ್ ಇಂಡ್ಯೂಸಸ್ ಕರೆಂಟ್ ಇನ್ ದಿ ಕಾಯಿಲ್. ಸೊ ಇಲ್ಲೇನು ಗೊತ್ತಾಗ್ತಾ ಇದೆ ನನಗೆ, ರಿಲೇಟಿವ್ ಮೋಷನ್ ಇದ್ದರೆ ಕಾಯಿಲ್ ಮತ್ತು ಮ್ಯಾಗ್ನೆಟ್ ನಡುವೆ ಅದು ಇಂಡ್ಯೂಸ್ಡ್ EMFನ ತರ್ತದೆ ಅಥವಾ ಇಂಡ್ಯೂಸ್ಡ್ ಕರೆಂಟ್ನ ತರ್ತದೆ ಅಂತ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಂಟೇನಿಯಸ್ EMF ಫಾರ್ AC ಜನರೇಟರ್ ಅಂತ 5 ಮಾರ್ಕ್ಸಿಗೆ 2 ಸತಿ ಕೇಳಿದ್ದಾರೆ. 19 ಸಪ್ಲಿಮೆಂಟ್ರಿ, 20 ಆ್ಯನ್ಯುಯಲ್. ಸೊ ಸ್ವಲ್ಪ ಲೆಂತಿ ಡಿರವೇಷನ್, ಡಯಾಗ್ರಾಮ್ ಕೂಡ ನೀಟಾಗಿ ಬರೀಬೇಕಾಗುತ್ತೆ. ಡಯಾಗ್ರಾಮ್ ಈ ಥರ ಇದೆ, ಅದನ್ನು ಬರೆದಿದ್ದೀನಿ ನಾನು, ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಕೇಳಿಲ್ಲ ಅಂದ್ರೂ ಬರೀರಿ, ದಟ್ಸ್ ಎ ಗುಡ್ ಥಿಂಗ್. ದಿ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ಎ ಫ್ಲಕ್ಸ್ ಚೇಂಜ್ ಲಿಂಕ್ಡ್ ಟು ಎ ಕಂಡಕ್ಟಿಂಗ್ ಲೂಪ್ ಬೈ ರೊಟೇಟಿಂಗ್ ದಿ ಲೂಪ್ ಇನ್ಸೈಡ್ ದಿ
region containing uniform magnetic field and thereby inducing current in the coil. ಒಂದು ಕಾಯಿಲನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವ ರೀಜನಲ್ಲಿ ತಿರುಗಿಸ್ತಾ ಅದಕ್ಕೆ ಲಿಂಕ್ ಆಗಿರೋ ಫ್ಲಕ್ಸನ್ನು ಚೇಂಜ್ ಮಾಡ್ತಾ ಅದರ ಕಾಯಿಲಲ್ಲಿ ನಾವು ಇಂಡ್ಯೂಸ್ಡ್ ಕರೆಂಟ್ನ ತರ್ತೀವಿ. ಇದು ಪ್ರಿನ್ಸಿಪಲ್ ಆಫ್ ಎ ಸಿ ಜನರೇಟರ್. ವೆನ್ ಕಾಯಿಲ್ ಈಸ್ ರೊಟೇಟೆಡ್ ವಿತ್ ಅ ಕಾನ್ಸ್ಟೆಂಟ್, ಈಗ ಡಿರವೇಷನ್ ಪಾರ್ಟಿಗೆ ಬರ್ತಾ ಇದ್ದೀನಿ, ಕಾನ್ಸ್ಟೆಂಟ್ ಆಂಗ್ಯುಲರ್ ಸ್ಪೀಡ್ ಒಮೆಗಾ, ದಿ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಆ್ಯಂಡ್ ದಿ ಏರಿಯಾ ಎ ಆಫ್ ದಿ ಕಾಯಿಲ್ ಅಟ್ ಎನಿ ಇನ್ಸ್ಟೆಂಟ್. ಸೊ ನಾವೀಗ ತಿರುಗಿಸ್ಬೇಕಾದ್ರೆ ಕಾಯಿಲನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೀಜನ್ ಇರ್ತಕ್ಕಂತಹ ಪ್ಲೇಸಲ್ಲಿ ನಾವು ಅದನ್ನು ತಿರುಗಿಸ್ಬೇಕಾದ್ರೆ ಆ್ಯಂಗಲ್ ಬಿಟ್ವೀನ್ ಬಿ ಮತ್ತು ಎ ಚೇಂಜ್ ಆಗ್ತಾ ಇರುತ್ತೆ. ಇನ್ಸ್ಟಂಟೇನಿಯಸ್ ಆ್ಯಂಗಲ್ ಏನಿದೆ ಅದು ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ. ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ತಾ ಇದ್ದೀವಿ ಅಂದರೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಟ್ ಇನಿಷಿಯಲ್ ಟೈಮ್. ಸೊ ಈಗ ಇದು ಫಸ್ಟ್ ಇಕ್ವೇಷನ್ ಆಯಿತು. ಆಸ್ ಎ ರಿಸಲ್ಟ್ ದಿ ಎಫೆಕ್ಟಿವ್ ಏರಿಯಾ ಆಫ್ ದಿ ಕಾಯಿಲ್ ಎಕ್ಸ್ಪೋಸ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜಸ್ ವಿತ್ ಟೈಮ್. ಸೊ ಇದರ ಅರ್ಥ ಏನು, ಥೀಟಾ ಚೇಂಜ್ ಆಗ್ತಾ ಇದೆ ಅಂದರೆ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್ ಅಟ್ ಎನಿ ಟೈಮ್ ಟಿಗೆ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, ಫೈ ಬಿ ಈಸ್ ಈಕ್ವಲ್ ಟು ಬಿ ಎ ಕಾಸ್ ಥೀಟಾ. ಥೀಟಾಗೆ ನಮಗಾಗಲೇ ಬೇರೆ ಎಕ್ಸ್ಪ್ರೆಷನ್ ಬಂದಿತ್ತು, ಅದನ್ನು ಬಳಸ್ಕೊಳ್ತಾ ಇದ್ದೀನಿ, ಬಿ ಎ ಕಾಸ್ ಒಮೆಗಾ ಟಿ. ಸೊ ಇದು ಇಕ್ವೇಷನ್ ನಂಬರ್ 1 ಆಯಿತು. ಈಗ ಫ್ಯಾರಡೇಸ್ ಲಾ ಪ್ರಕಾರ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಫಾರ್ ದಿ ರೊಟೇಟಿಂಗ್ ಕಾಯಿಲ್ ಆಫ್ ಎನ್ ಟರ್ನ್ಸ್ ಈಸ್, ಎನ್ ಟರ್ನ್ಸ್ ಇದ್ದರೆ ಅದು ಎನ್ ಟೈಮ್ಸ್ ಆಗಿರುತ್ತೆ. ಸೊ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಟೈಮ್ಸ್ ಡಿ ಫೈ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್. ಸೊ ಬಿ ಎ ಕಾನ್ಸ್ಟೆಂಟ್ ಇದೆ ಫ್ಲಕ್ಸಲ್ಲಿ, ಅದು ಡಿಫ್ರೆನ್ಷಿಯೇಷನಿಂದ ಹೊರಗಡೆ ಬಂತು. ಕಾಸ್ ಒಮೆಗಾ ಟಿನ ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕಾಯ್ತು. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಮೈನಸ್ ಒಮೆಗಾ ಸೈನ್ ಒಮೆಗಾ ಟಿ ಬರುತ್ತೆ. ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಾನು ಎಪ್ಸಿಲಾನ್ ಅಂದರೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಕ್ರಾಸ್ ದಿ ಕಾಯಿಲ್ ಇನ್ ಎ ಸಿ ಜನರೇಟರ್ ಈಸ್ ಎನ್ ಬಿ ಎ ಒಮೆಗಾ ಸೈನ್ ಒಮೆಗಾ ಟಿ ಅಂತ ಬರುತ್ತೆ. ಇಷ್ಟು ನೀಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ವಿದ್ಯಾರ್ಥಿಗಳೇ, ಒಂದು 5 ಮಾರ್ಕ್ ನ್ಯೂಮರಿಕಲ್ನ ಇಲ್ಲಿ 18 ಆ್ಯನ್ಯುಯಲಲ್ಲಿ ಕೇಳಿದ್ದಾರೆ. ಸೊ ಯಾವ ಥರ ಇದೆ ಪ್ರಶ್ನೆ ಅಂತ ಹೇಳಿದ್ರೆ, ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಆ್ಯಂಡ್ 25 ಟರ್ನ್ಸ್ ಈಸ್ ರೊಟೇಟೆಡ್ ಅಬೌಟ್ ಇಟ್ಸ್ ವರ್ಟಿಕಲ್ ಡಯಾಮೀಟರ್ ವಿತ್ ಆನ್ ಆ್ಯಂಗ್ಯುಲರ್ ಸ್ಪೀಡ್ ಆಫ್ 40 ರೇಡಿಯನ್ ಪರ್ ಸೆಕೆಂಡ್. ಸೊ ರೇಡಿಯಸ್ ಆಫ್ ದಿ ಕಾಯಿಲ್ 10 ಸೆಂಟಿಮೀಟರ್ ಇದೆ, ಅಂದರೆ 0.1 ಮೀಟರ್. ನಂಬರ್ ಆಫ್ ಟರ್ನ್ಸ್ ಏನಿದೆ ಅದು 25 ಇದೆ. ಯಾವ ಆ್ಯಂಗ್ಯುಲರ್ ಸ್ಪೀಡಲ್ಲಿ ಅದನ್ನು ರೊಟೇಟ್ ಮಾಡ್ತಾ ಇರೋದು, ವರ್ಟಿಕಲ್ ಆ್ಯಕ್ಸಿಸಲ್ಲಿ, ವರ್ಟಿಕಲ್ ಆಕ್ಸಿಸ್ ಆಫ್ ರೊಟೇಷನಲ್ಲಿ 40 ರೇಡಿಯನ್ ಪರ್ ಸೆಕೆಂಡ್. ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್ 5 × 10⁻² ಟೆಸ್ಲಾ. ಸೊ ಹಾರಿಜಾಂಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಯೂನಿಫಾರ್ಮ್ ಇದೆ, 5 × 10⁻² ಟೆಸ್ಲಾ ಇದೆ. ಕ್ಯಾಲ್ಕುಲೇಟ್ ದಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದಿ ಕಾಯಿಲ್. ಆಲ್ಸೋ ಫೈಂಡ್ ದಿ ಕರೆಂಟ್ ಇನ್ ದಿ ಕಾಯಿಲ್ ಇಫ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್ ಈಸ್ 15 ಓಮ್. ಸೊ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್ 15 ಓಮ್ ಇದೆ. ವೋಲ್ಟೇಜ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಕಂಡಿಡಿರಿ ಮತ್ತು ಇಂಡ್ಯೂಸ್ಡ್ ಕರೆಂಟ್ ಕಂಡಿಡಿರಿ ಅಂತ ಹೇಳ್ತಾ ಇದ್ದಾರೆ. ಯಾವ ಥರದ್ದು ಅಂತ ಹೇಳಿಲ್ಲ, ಇಲ್ಲಿ ಎ ಸಿ ಜನರೇಟ್ ಆಗುತ್ತೆ. ಸೊ ಏನೂ ಹೇಳಿಲ್ಲ ಅಂದರೆ ನಾವು ಆರ್ ಎಮ್ ಎಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇದು ಏನೂ ಹೇಳಿಲ್ಲ ಅಂದರೆ ಬೈ ಡಿಫಾಲ್ಟ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ದೇ ಆರ್ ಆಸ್ಕಿಂಗ್ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಏರಿಯಾ ಆಫ್ ದಿ ಕಾಯಿಲ್ನ ಕಂಡುಹಿಡಿತಾ ಇದ್ದೀನಿ. ಸೊ ಸರ್ಕ್ಯುಲರ್ ಶೇಪಲ್ಲಿ ಇರೋದ್ರಿಂದ πr². ಸೊ 3.142 × 0.1 ಹೋಲ್ ಸ್ಕ್ವೇರ್ಡ್ ಆಯಿತು. ಸಿಂಪ್ಲಿಫೈ ಮಾಡಿದ್ರೆ 0.0314 ಮೀಟರ್ ಸ್ಕ್ವೇರ್ಡ್ ಇಸ್ ದಿ ಏರಿಯಾ ಆಫ್ ದಿ ಕಾಯಿಲ್. ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇಂಡ್ಯೂಸ್ಡ್ ನಮಗೇನಂತ ಗೊತ್ತಿದೆ, ಎನ್ ಬಿ ಎ ಒಮೆಗಾ ಅಂತ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡಿದ್ರೆ 1.571 ವೋಲ್ಟ್ಸ್ ಬರ್ತಾ ಇದೆ. ನಂತರ ಆರ್ ಎಮ್ ಎಸ್ ವ್ಯಾಲ್ಯೂಗೂ ಪೀಕ್ ವ್ಯಾಲ್ಯೂಗೂ ರಿಲೇಷನ್ ಇದೆಯಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದೀನಿ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ ಬೇಕು ಅಂದರೆ ಪೀಕ್ ವ್ಯಾಲ್ಯೂ ಡಿವೈಡೆಡ್ ಬೈ √2 ಅಂದರೆ 1.571 ಡಿವೈಡೆಡ್ ಬೈ 1.414 ಆಯಿತು. ಫೈನಲ್ ರಿಸಲ್ಟ್ ನನಗೆ 1.111 ವೋಲ್ಟ್ ಅಂತ ಬರ್ತಾ ಇದೆ. ಸೊ ನಂತರ ನನಗೆ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಕರೆಂಟ್ ಬೇಕು. ಸೊ ಹೆಂಗೆ ಫೈಂಡ್ ಔಟ್ ಮಾಡೋದು, ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, 1.111 ಡಿವೈಡೆಡ್ ಬೈ 15. ಸೊ ಫೈನಲ್ ಕರೆಂಟ್ ನಮಗೆ ಏನಂತ ಗೊತ್ತಾಗ್ತಾ ಇದೆ, 0.07406 ಆಂಪಿಯರ್ಸ್ ಅಂತ. ಸೊ ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ ಕೇಳಿದ್ರು, ಇಷ್ಟು ನೀಟಾಗಿ ಮಾಡಿದ್ರೆ 5 ಮಾರ್ಕ್ಸ್ ಖಂಡಿತ ಬರುತ್ತೆ. ವಿದ್ಯಾರ್ಥಿಗಳೇ, ಸೊ ಇಲ್ಲಿ ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತ 1 ಮಾರ್ಕಿಗೆ 15 ಸಪ್ಲಿಮೆಂಟ್ರಿ 16 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ. ಸೆಲ್ಫ್ ಇಂಡಕ್ಟೆನ್ಸ್ ಅಂತಕ್ಕಂಥದ್ದು ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ ಇ ಎಮ್ ಎಫ್ ಇಸ್ ಡೆವಲಪ್ಡ್ ಅಕ್ರಾಸ್ ದಿ ಕಾಯಿಲ್ ಡ್ಯೂ ಟು ಚೇಂಜ್ ಇನ್ ಕರೆಂಟ್ ಥ್ರೂ ದ ಸೇಮ್ ಕಾಯಿಲ್. ಕಾಯಿಲಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇದ್ದರೆ ಅದರ ಅಕ್ರಾಸಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಡೆವಲಪ್ ಆಗುತ್ತೆ. ಈ ಪ್ರಾಪರ್ಟಿನ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಏನು ಅಂತ 1 ಮಾರ್ಕಿಗೆ 16 ಸಪ್ಲಿಮೆಂಟ್ರಿನಲ್ಲಿ ಕೇಳಿದ್ದಾರೆ.
ದಿ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ EMF is developed across the coil due to change in current through the other coil kept nearby. Induced EMF ಡೆವಲಪ್ ಆಗಿದ್ರೆ ಅಕ್ರಾಸ್ ದಿ ಕಾಯಿಲ್ ಬಿಕಾಸ್ ಆಫ್ ಚೇಂಜ್ ಇನ್ ಕರೆಂಟ್ ಇನ್ ದಿ ಅದರ್ ಕಾಯಿಲ್ ಕೆಪ್ಟ್ ನಿಯರ್ ಬೈ. ಅಂದರೆ ಇನ್ನೊಂದು ಕಾಯಿಲ್ ಅದರ ಹತ್ತಿರ ಇರೋದ್ರಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಇದ್ದರೆ ಈ ಕಾಯಿಲಲ್ಲಿ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ. ಅದನ್ನು ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ 2 ಮಾರ್ಕ್ಸಿಗೆ 18 ಸಪ್ಲಿಮೆಂಟ್ರಿನಲ್ಲಿ ಆನ್ ವಾಟ್ ಟು ಫ್ಯಾಕ್ಟರ್ ಸೆಲ್ಫ್ ಇಂಡಕ್ಟೆನ್ಸ್ ಡಿಪೆಂಡ್ಸ್ ಅಂತ ಕೇಳಿದ್ದಾರೆ. ಸೊ ಯಾವುದಾದ್ರೂ 2 ಬರಿಬೇಕಾಗುತ್ತೆ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ಕಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೆಲ್ಫ್ ಇಂಡಕ್ಟೆನ್ಸ್, ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಾಯಿಲ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹೌ ಎಲ್ ಆ್ಯಂಡ್ ಎನ್ ಆರ್ ರಿಲೇಟೆಡ್, ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ನಂಬರ್ ಆಫ್ ಟರ್ನ್ಸ್ ಏನಿದೆ ಅದು ಹೇಗೆ ರಿಲೇಟ್ ಆಗುತ್ತೆ ಒಂದ್ರ ಮೇಲೆ ಒಂದು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್. ಸೊ ಇಷ್ಟು ಬರೆದ್ರೆ 1 ಮಾರ್ಕ್ ಬರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫ್ರಮ್ ದಿ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೀವು ಕೇಳಿದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಜೊತೆಗೆ ಉಪಯೋಗ ಕೂಡ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಳಿತಾಗಲಿ, ಶುಭವಾಗಲಿ.